ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಡೇ 3 ಬ್ಲಾಗು. ಇವತ್ತು ನಮ್ಮ ಜೊತೆ ದರ್ಶುಗೌಡ ಬ್ಲಾಗರ್, ಇವರು ಕಂಟೆಂಟ್ ಕ್ರಿಯೇಟರು. ಇವತ್ತು ನಮ್ಮ ತಾರಸಿ ಮೇಲೆ ಮನಗಿದ್ವಿ. ಗೆದ್ದೀಗ ನನ್ನ ಹತ್ರ 2 ಐಫೋನ್ ಇತ್ತು, ಇವಾಗ ಒಂದು ಐಫೋನು ಒಂದು ಆ್ಯಂಡ್ರಾಯ್ಡ್ ಆಗ್ಬಿಟ್ಟೈತೆ. ನಮ್ಮ ಹತ್ರ ಎನಿ ಟೈಮ್ ಒಂದೇ ಆ್ಯಂಡ್ರಾಯ್ಡ್ ಗೊತ್ತು, ಇಡೀ ಊರಿಗೆ ಗೊತ್ತು ಅಂದಂಗೆ. ನೋಡಿ 15 ಹೆಂಗೈತೆ ನೋಡಿ. ಎದ್ದಿ ಇನ್ನೂ ಕಣ್ಣು ದಗೆಕಾಯ್ತಲ್ಲ. ನಮ್ಮಮ್ಮ ಆಗಲೇ ಹೋಗಿ ನೀರು ಹಿಡ್ಕೊಬ ಕುಡಿಯೋಕ್ಕೆ ಅಂತ. ನೀವು ಹೋಗೋದ ಈಗ? ಇವಾಗ ಚಂದ್ರು ಅವ್ರ ಮನೆ ನೀರು ಖಾಲಿಯಾಗಿತ್ತು, ಕುಡಿಯೋ ನೀರು, ಅದಕ್ಕೆ ಥರ ಹೋಯ್ತಿದ್ದೀವಿ. ಇವಾಗ ನೋಡಿ ಗೈಸ್ ಹೆಂಗಾಗೈತೆ ಅಂದರೆ, ಐಫೋನು 2 ಇತ್ತು, ಒಂದು ಆ್ಯಂಡ್ರಾಯ್ಡ್ ಆಗೈತೆ. ಇಲ್ಲಿ ನೋಡಿ, ಈ ಗಾಡಿನೂ ಅಷ್ಟೇ ಡ್ಯೂಕಿತ್ತೆ ಹೋಗಿ ಸ್ಪೆಂಡ್ರ್ ಎತ್ಕೊಳ್ತಾ ಇದ್ದೀನಿ. ಅಂದರೆ ಡ್ಯೂಕು ಮಾರಿಲ್ಲ, ಮನೇಲೈತೆ. ಈಗ ಸ್ಪೆಂಡ್ರಲ್ಲಿ ಓಡಾಡೋದು ಜಾಸ್ತಿ, ಅದಕ್ಕೆ ಪೆಟ್ರೋಲಾಗಿ ಸಾಕಾಯ್ತು. ಇವಾಗ ಒಂದಾಗ ನಾನು ಮಾಡ್ತಿದ್ದೀನಿ. ಇವಾಗ ಎದ್ದು ಅವ್ನು ಕಾಲೇಜಿಗೆ ಹೋಗ್ತಾನೆ, ನಾನು ಡ್ಯೂಟಿಗೆ ಹೋಗ್ತೀನಿ ಅಷ್ಟೇ. ನೋಡಿ, ನಾವು ಇಲ್ಲೇ ನೀರು ಹಿಡಿಯೋಕ್ಕೆ ಬರೋದು. ನೀರು ಹಿಡಿತಾ ಇದ್ವಿ. ನೀರು ಹಿಡ್ಕೊಂಡು ಈಗ ಹೋಗೋದ ಅಂತಿದ್ವಿ. ದರ್ಶು ಏನೋ ಕರೆದ್ಬಿಟ್ಟು ಮತ್ತೆ ಅವ್ನ ಫೋನ್ ಬಗ್ಗೆ ಏನೋ ಹೇಳ್ತಾ ಇದ್ದ, ಕಲರ್ ಏನೋ ಚೇಂಜ್ ಆಗೈತೆ ಅಂತ. ಹಂಗೆ ಕಾಲೇಜ್ಗೆ ಹೋಗೋ ಟೈಮ್ ಆಗಿತ್ತು. ನಾನು ರೆಡಿ ಆಗಿಬಿಟ್ಟು ನಿಮ್ಗೆ ಹೇಳೋಣ ಅಂತ ಒಂದು ವೀಡಿಯೋ ಮಾಡಿ ಹೊರಟೆ. ಕಾಲೇಜ್ಗೆ ಹೊರಡೋಣ ಅಂತ ರೆಡಿ ಆಗಿಬಿಟ್ಟು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ನನ್ನ ಗಾಡಿ ತಗೊಂಡು ಈಗ ಹೋಗೋಣ ಅಂದ್ಬಿಟ್ಟು ಗಾಡಿ ಹತ್ರ ಹೋಗ್ತಾ ಇದ್ದೆ. ಗಾಡಿ ಹತ್ಬಿಟ್ಟು ಕೀ ಆನ್ ಮಾಡಿ ಈಗ ಮಧು ಅವ್ರ ಮನೆ ಹತ್ರ ಹೋಗೋದ. ಮಧು ಅವರು ಏನೋ ಗೊತ್ತಿಲ್ಲ, ಕೋಪದಲ್ಲೇ ಬಂದರು. ಮನೇಲಿ ಏನೋ ಜಗಳ ಮಾಡ್ಕೊಂಡು ಸರಿ ಅಂದ್ಬಿಟ್ಟು ಅವ್ರನ್ನೂ ಮಾತಾಡ್ಸ್ಕೊಂಡು ಈಗ ಗಾಡಿಲಿ ಹತ್ತಿಸ್ಕೊಂಡು ಸರಿ ಅಂದ್ಬಿಟ್ಟು ಕಾಲೇಜ್ ಕಡೆ ಹೊರಟ್ವಿ. ಕಾಲೇಜಿಗೆ ಬಂದ್ವಿ, ಫ್ರೆಂಡ್ಸ್ನೆಲ್ಲ ಮೀಟ್ ಆದ್ವಿ. 2-3 ಜನ ಇದ್ವಿ. ಕ್ಲಾಸಲ್ಲಿದ್ದರು, ಇತ್ತು. ನಾವು ಬಂದ್ವಿ, ಇನ್ನೊಬ್ಬಂಗೆ ಕಾಯ್ತಾ ಇದ್ವಿ. ಅವನಿಗೆ ಫೋನ್ ಮಾಡಿ ಇನ್ನೂ ಒಬ್ಬ ಬರಬೇಕು, ಅವನು CBS ಅಲ್ಲವನೇ ಅಂತಂದ. ಸರಿ, ಇನ್ನೇನು ಅವ್ನು ಬರೋಗಂಟ ವೇಟ್ ಮಾಡಿ. ಅವರೇ ನಮ್ಮ ಕ್ಲಾಸ್ ಟೀಚರು ಅವ್ರನ್ನೂ ಸ್ವಲ್ಪ ತೋರಿಸಿದ್ದೀನಿ. ಇನ್ನೇನು ಅವನು ಬರೋಗಂಟ ಅಂದ್ಬಿಟ್ಟು ಕಾಯ್ತಾ ಇದ್ದೆ. ಇವನೇ ನೋಡಿ, ಅವ್ನು CBS ಅಲ್ಲಿ ಇದ್ದಿದ್ದು. ಕ್ಲಾಸ್ ಮುಗ್ದಿತ್ತು, ಕ್ಲಾಸ್ ಯಾರೂ ಆಮೇಲೆ ತಗೊಂಡಿಲ್ಲ. ಅದಕ್ಕೆ ನಮ್ಮ ಕ್ಲಾಸ್ ರೂಮಲ್ಲಿರೋರ್ನೆಲ್ಲ ಒಂದ್ಸಲ ತೋರ್ಸೋದ ಅಂದ್ಬಿಟ್ಟು ತೋರಿಸಿದ್ದೀನಿ. ನೋಡಿ, ಇವರೇ ನಮ್ಮ ಕ್ಲಾಸ್ಮೇಟ್ಸು. ಹಿಂಗಿದೆ ಕ್ಲಾಸು. ಫುಲ್ ಎಲ್ಲರೂ ಫೋನ್ ನೋಡ್ಕೊಂಡು ಗೇಮ್ ಮಾಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತಿದ್ರು. ನಾವು ಇನ್ನೇನು ಮಾಡೋದು ಅಂದ್ಬಿಟ್ಟು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾಯಿದ್ದೀನಿ. ಇವನು ಫುಲ್ಲು ಫೋನಲ್ಲಿ ಮುಳಿಕೊಂಡಿದ್ದ, ಫೋನ್ ನೋಡ್ತಾನೆ ಇದ್ದ, ಹುಡುಗಿ ಜೊತೆ ಮೆಸೇಜ್ ಮಾಡ್ಕೊಂಡು. ಆಮೇಲೆ ಕ್ಲಾಸ್ ಮುಗ್ದಿತ್ತು, ಕ್ಲಾಸಿಂದ ಈಚೆ ಬಂದ್ವಿ. ಈಚೆ ಬಂದಮೇಲೆ ಇನ್ನೇನು ಕೆಲಸ, ಎಲ್ಲ ಒಂದು ಮೀಟಿಂಗ್ ಪ್ಲೇಸ್ ಇರ್ತದಲ್ಲ, ಮೀಟಿಂಗ್ ಪ್ಲೇಸ್ಗೆ ಹೋಗೋದ ಅಂತ ಹೋಯ್ತಾ ಇದ್ವಿ. ಇವರು ಇಲ್ಲ ಅಲ್ಲೋಗೋದ ಅಂತಾಯಿದ್ರು. ಏನಾಗಲ್ಲ ಬಂದರು ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅಷ್ಟೊತ್ತಿಗೆ ಶಿವರಾಮು ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದ. ಅವನ ಹತ್ರ ಕ್ಲಾಸ್ಗೆ ಹೋಗಿದ್ದೆ ಇಲ್ವೋ, ಪಾಠ ಕೇಳ್ದೆ ಇಲ್ವೋ ಅಂತ ಕೇಳಿದ್ವಿ. ಅದಕ್ಕೆ ಅವ್ನು ಹಿಂಗಂದ, ನೀ ಕ್ಲಾಸ್ಗೆ ಹೋಗಿದ್ದಪ್ಪ? ಕ್ಲಾಸ್ಗೆ ಹೋಗಿನಿಲ್ಲ? ಮೂವಿ ಏನು ಮೂವಿ? ಶಾರ್ಟ್ ಮೂವಿ. ಇವರು ಅವನ್ನ ಮಾತಾಡ್ಸ್ಕೊಂಡು ನಾನು ಈಗ ಹಂಗೆ ನಮ್ಮ ಹುಡುಗರನ್ನ ನೋಡೋದ ಅಂತ ಹೋಯ್ತಾ ಇದ್ದೆ. ಹೋಗಿ ಗೇಮ್ ಮಾಡೋದಾದ್ರೆ ಗೇಮ್ ಆಡ್ಕೊಂಡು ಮನೆಗೆ ಹೋಗೋದ ಅನ್ಕೊಂಡಿದ್ವಿ. ಹಂಗೆ ಹುಡುಗರು ಇಲ್ಲೇ ಕುತ್ಕೊಂಡು ಗೇಮ್ ಆಡ್ತಾಯಿದ್ರು. ಅದಕ್ಕೆ ಅವ್ರದ್ದು ಒಂದು ವೀಡಿಯೋ ಹಾಕಿದೆ. ನಮ್ಮ ಅಬ್ಬಯ್ಯವರು ಇಲ್ಲೇ ಕೂತಿದ್ರು. ಅವ್ರನ್ನ ಫುಲ್ ಲವರ್ ಬಾಯ್, ಯಾರೋ ನೋಡಲ್ಲ. ಎಲ್ಲರದು ವೀಡಿಯೋ ಮಾಡ್ಕೊಂಡು ದೀಪಕ್ ಅವ್ರನ್ನ ತೋರಿಸ್ಕೊಂಡು, ಲಿಕ್ಕಿ ಬಾಸ್, ನಮ್ಮೆಲ್ಲರಿಗೂ ಇವರೇ ಬಾಸು. ಇವ್ರನ್ನೆಲ್ಲ ತೋರಿಸ್ಕೊಂಡು ಯಾವುದೋ ಹೊಸ ಹುಡುಗರು ಪರಿಚಯ ಆಗಿದ್ದರು, PU ಕಾಲೇಜವರು. ಅವರು ಕಷ್ಟ ಮಾಡೋದ ಅಂತ ಹೇಳ್ತಾಯಿದ್ರು ಹುಡುಗರಿಗೆ. ಅವನು ಸರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾ ಇದ್ದ. ಇವತ್ತು ಮೈಸೂರಲ್ಲಿ ಫುಲ್ಲು ಮಳೆ, ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು. ಈ ಕ್ಲೈಮೇಟಲ್ಲಿ ಬಿಸಿಯಾಗಿ ಕಾಫಿ ಟೀ ಕುಡಿದು ಬಜ್ಜಿ ಬೋಂಡ ತಿಂದು ಚೆನ್ನಾಗಿ ಎಂಜಾಯ್ ಮಾಡಬೇಕು. ನಾವು ಎಂಜಾಯ್ ಮಾಡೋದಂದರೆ ಕೆಲಸ ಮೇಲೆ ಕೆಲಸ ಇತ್ತು, ಅದರಿಂದ ಏನೋ ಮನೇಲಿ ಕೆಲಸ ಹೇಳಿದರು, ಅದೇ ಕೆಲಸಕ್ಕೆ ಹೋಗ್ತಾ ಇದ್ದೆ. ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ಇದೇ ಥರ ನನ್ನ ಸಪೋರ್ಟ್ ಮಾಡಿ,
ಲೈಕ್ ಮಾಡಿ. ನಂದು ಯೂಟ್ಯೂಬಲ್ಲಿ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ಅದರಲ್ಲಿ ಹೋಗಿ ಚೆಕ್ ಮಾಡಿ. ಅದರಲ್ಲೂ ಲೈಕು, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ಹೊಸ ಹೊಸ ವೀಡಿಯೋ ಹಾಕ್ತಾಯಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಏನೇ ಫಾಲ್ಟ್ ಇದ್ರೂ ಹೇಳಿ, ಕಮೆಂಟ್ ಮಾಡಿ.